Next reaction, that is Woods-Fittig reaction. In this reaction we have to take 1 mole of alkyl halide and 1 mole of aryl halide. Aryl means benzene ring. ಹ್ಯಾಲೈಡ್ ಆಲ್ಕಲ್ ಹ್ಯಾಲೈಡಲ್ಲಿ ಏನು ಹ್ಯಾಲೈಡ್ ಗ್ರೂಪ್ ತೊಗೊಂಡಿರ್ತೀವಲ್ಲ, ಅರೈಲ್ ಹ್ಯಾಲೈಡಲ್ಲೂ ಕೂಡ ಅದನ್ನೇ ತೊಗೋಬೇಕು. ಎಕ್ಸ್ ಜಾಗದಲ್ಲಿ ಕ್ಲೋರೋ ಹಾಕಿದರೆ ಆಲ್ಕಲ್ ಹ್ಯಾಲೈಡಲ್ಲಿ, ಅರೈಲ್ ಹ್ಯಾಲೈಡಲ್ಲೂ ಕೂಡ ಕ್ಲೋರೋನೇ ಹಾಕಬೇಕು. ಇನ್ ಕೇಸ್ ಬಿ ಆರ್ ಹಾಕಿದರೆ ಇಲ್ಲೂ ಕೂಡ ಬಿ ಆರನ್ನೇ ತೊಗೋಬೇಕು, ಬ್ರೋಮೋ ಬೆಂಜಿನನ್ನೇ ತೊಗೋಬೇಕು, ಲೈಕ್ ದಟ್. ಸೊ ಫಸ್ಟ್ 1 ಮೋಲ್ ಆಫ್ ಅರೈಲ್ ಹ್ಯಾಲೈಡ್, ನಾನಿವಾಗ ಬ್ರೋಮೋ ಬೆಂಜಿನ್ ತೊಗೊಳ್ತಾ ಇದ್ದೀನಿ. ದಿಸ್ ಈಸ್ ಬ್ರೋಮೋ ಬೆಂಜಿನ್. ಅಂದರೆ ನಾವು ಮಿಕ್ಸ್ಚರ್ಸ್ ಆಫ್ ಆಲ್ಕಲ್ ಹ್ಯಾಲೈಡು ಮತ್ತು ಅರೈಲ್ ಹ್ಯಾಲೈಡನ್ನು ತೊಗೋಬೇಕು. ಆರ್ ಅಂದರೆ ಅಲ್ಕೈಲ್. ಅಲ್ಕೈಲ್ ಅಂದರೆ ನಾವು CH3 ತೊಗೋಬೋದು, C2H5 ತೊಗೋಬೋದು. ಹಾಗೆ ಇಲ್ಲಿ ಯಾವುದು ಹ್ಯಾಲೋಜನ್ ತೊಗೊಂಡಿರ್ತೀರಲ್ಲ ಅದೇ ಹ್ಯಾಲೋಜನ್ನ ಇಲ್ಲಿ ತೊಗೋಬೇಕು. ಅಂದರೆ ದಿಸ್ ಈಸ್ ಬ್ರೋಮೋ ಬೆಂಜಿನ್ ಆದರೆ ದಿಸ್ ಈಸ್ ಮೀಥೈಲ್ ಬ್ರೋಮೈಡ್, ಅಥವಾ ಒಂದೇ ಕಾರ್ಬನ್ ಇದ್ದರೆ ಮಿತ್, ಸಿಂಗಲ್ ಬಾಂಡ್ ಇದ್ದರೆ ಏನು, ಮಿಥೇನ್, ಬ್ರೋಮೋ ಮೀಥೇನ್. ದಿಸ್ ಈಸ್ ಐಪ್ಯಾಕ್ ನೇಮ್. So 1 mole of bromobenzene and 1 mole of bromomethane is heated with sodium in presence of dry ether media ಅಥವಾ medium. ಅಂದರೆ ಮಿಕ್ಸ್ಚರ್ಸ್ ಆಫ್ bromobenzene and bromomethane are heated with sodium metal in presence of dry ether. So methyl benzene ಅಂದರೆ ಇಲ್ಲಿ ಬೆಂಜಿನ್ ರಿಂಗ್ ಹೇಗಿರುತ್ತೆ ಹಾಗೇ ಇರುತ್ತೆ. ಈ ಬಿ ಆರ್ ಜಾಗದಲ್ಲಿ ಬಂದುಬಿಟ್ಟು CH3 ಸಬ್ಸ್ಟ್ಯೂಟ್ ಆಗುತ್ತೆ. CH3ಯನ್ನು ನಾವು ಮೀಥೈಲ್ ಅಂತ ಕರೆದಿದ್ದೀವಿ, ಹಾಗಾಗಿ ಮೀಥೈಲ್ ಬೆಂಜಿನ್ ಫಾರ್ಮೇಷನ್ ಆಗುತ್ತೆ. 1 more ನೇಮ್ ಫಾರ್ ಮೀಥೈಲ್ ಬೆಂಜಿನ್ ಈಸ್ ಟಾಲ್ಯೂನ್. ಜನರಲ್ ರಿಯಾಕ್ಷನ್ ಫಾರ್ Woods-Fittig ಅಂದಾಗ, ಸೊ ನಾವು ಬಿ ಆರ್ ಜಾಗದಲ್ಲಿ ಎಕ್ಸ್ ಹಾಕ್ಕೊಂಡ್ರೆ ಪ್ಲಸ್ ಇಲ್ಲಿ ಆರ್ ಹಾಕ್ಕೊಂಡ್ರೆ, ದಿಸ್ ಈಸ್ ಆರ್ ಸ್ಟ್ಯಾಂಡ್ ಫಾರ್ ಆಲ್ಕೈಲ್, this is halide. ಅಂದರೆ ಮಿಕ್ಸ್ಚರ್ಸ್ ಆಫ್ ಅರೈಲ್ ಹ್ಯಾಲೈಡ್ ಅಂಡ್ ಆಲ್ಕೈಲ್ ಹ್ಯಾಲೈಡ್ ಈಸ್ ಹೀಟೆಡ್ ವಿತ್ ಸೋಡಿಯಂ ಮೆಟಲ್ ಇನ್ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್. ಸೊ ವಾಟ್ ಹ್ಯಾಪನ್ಸ್? ಸೊ ಈ ಎಕ್ಸ್ ಜಾಗದಲ್ಲಿ ಬಂದುಬಿಟ್ಟು ಅಲ್ಕೈಲ್ ಗ್ರೂಪು ಸಬ್ಸ್ಟ್ಯೂಟ್ ಆಗುತ್ತೆ, ಹಾಗಾಗಿ ಇದನ್ನು ನಾವು ಅಲ್ಕೈಲ್ ಬೆಂಜಿನ್ ಅಂತ ಕರಿತೀವಿ. ಅಂದರೆ ವಾಟ್ ಆರ್ ದ ಇಂಪಾರ್ಟೆಂಟ್ ಕೀ ಪಾಯಿಂಟ್ಸ್ ಇನ್ ದ Woods-Fittig ರಿಯಾಕ್ಷನ್ ಮೀನ್ಸ್, ಫಸ್ಟ್ ಪ್ರಾಡಕ್ಟ್ ಈಸ್ ಅಲ್ಕೈಲ್ ಬೆಂಜಿನ್. So reactants are nothing but 1 mole of alkyl benzene and 1 mole of aryl benzene. So which metal we have to take ಅಂದರೆ ಸೋಡಿಯಂ ಮೆಟಲ್ ತೊಗೊಳ್ತೀವಿ. ಮೀಡಿಯಾ ಅಂದರೆ ಡ್ರೈ ಈಥರ್ ಮೀಡಿಯಾನ ಉಪಯೋಗಿಸ್ಕೊಳ್ತೀವಿ. These are the important key points in Woods-Fittig reaction.